ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ ಎರಡು ಮನೆಗೂ ಆಗೋವಲ್ಲ ಶಾಂತಿ. ಅದಕ್ಕೆ ರಾಜೇಂದ್ರ ಇರೋದು ಅಲ್ಲಿ ಕ್ರಿಪ್ಕೋದಲ್ಲಿ ಅವನು ಸೀನಿಯರ್ ಡೈರೆಕ್ಟರ್. ಎಲ್ಲ ನಿರ್ದೇಶಕರುಗಳು ಅಧ್ಯಕ್ಷಗಳು ಜೊತೆನಲ್ಲಿ ಹೋಗ್ತಾರೆ. ಮತ್ತು ಅವರು ಅಮಿತ್ ಶಾ ಅವರು ಕೂಡ ಸಭೆಗಳನ್ನ ಕರೀತಾ ಇರ್ತಾರೆ. ಅಲ್ಲಿ ಅವನು ಹೋಗ್ತಾನೆ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. KN ರಾಜಣ್ಣ, ಕಾಂಗ್ರೆಸ್ನ ಹಿರಿಯರಾದಂಥ KN ರಾಜಣ್ಣ ಅವರು ಸಚಿವ ಸ್ಥಾನದಿಂದ ವಜಾಗೊಂಡಂಥ KN ರಾಜಣ್ಣ ಅವರು ಇದೀಗ ಅವರ ಮಗನ ಮೂಲಕ ಬಿಜೆಪಿ ಸೇರ್ಪಡೆಗೆ ಆ ಒಂದು ವೇದಿಕೆಯನ್ನ ಹದ ಮಾಡ್ಕೊಳ್ತಿದ್ದಾರೆ ಎನ್ನುವಂಥ ಮಾತುಗಳು ನಾವು ಹೇಳ್ತಾ ಇರುವಂಥದ್ದಲ್ಲ, ಸ್ವತಃ ತುಮಕೂರಿನ ಜನ, ಆ ಒಂದು ಕ್ಷೇತ್ರದ ಜನ ಇದೀಗ ಮಾತನಾಡ್ಕೊಳ್ತಾ ಇದ್ದಾರೆ. ಮಗ ರಾಜೇಂದ್ರ ಅವರ ಮೂಲಕ ಇದೀಗ ಅಂತಹದೊಂದು ಬಿಜೆಪಿ ಸೇರ್ಪಡೆಯ ಒಂದು ವೇದಿಕೆಯನ್ನ ಈಗ ಹದ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ನಡುವೆ ಪುಷ್ಟಿ ನೀಡುವಂತೆ ಅಮಿತ್ ಶಾ ಅವರನ್ನು ಕೂಡ ರಾಜೇಂದ್ರ ಅವರು ಭೇಟಿ ಆಗ್ತಾರೆ. ದೆಹಲಿನಲ್ಲಿ ರಾಜೇಂದ್ರ ಅವರು ಭೇಟಿ ಆಗ್ತಾರೆ. ಜೊತೆಯಲ್ಲಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಆಗ್ತಾರೆ. ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣ ಅವರನ್ನು ಕೂಡ ಭೇಟಿ ಆಗ್ತಾರೆ. ಅಷ್ಟೇ ಅಲ್ಲದೆ ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಇರುವಂಥ ಬಿಜೆಪಿ ರೆಬೆಲ್ ಟೀಮ್ ಅವರು ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಇರುವಂಥ ಫೋಟೋ ಕೂಡ ವೈರಲ್ ಆಗುತ್ತೆ. ಏನಿದು ಸ್ವಾಮಿ, ಏನ್ ಸಾರ್ ಆಗ್ತಾ ಇದೆ ಇಲ್ಲಿ ಅಂತ ಕೇಳಿದ್ರೆ KN ರಾಜಣ್ಣ ಅವ್ರು ಏನ್ ಹೇಳಿದ್ರು ಗೊತ್ತಾ? ಎಲ್ಲ ಕುರಿತಾದ ಕಂಪ್ಲೀಟ್ ಮಾಹಿತಿ ತೋರಿಸ್ಕೊಡ್ತಾ ಹೋಗ್ತೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ನೇರವಾಗಿ ವಿಚಾರಕ್ಕೆ ಬರೋಣ. KN ರಾಜಣ್ಣ ಅವರು ಮೊನ್ನೆ ನಡೆದಂಥ CM ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗು, ಅದಾದ ನಂತರ ಇಲ್ಲಿ ನಾಟಿ ಕೋಳಿ ಈ ಊಟದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಸೊ ಇದರ ನಡುವೆ KN ರಾಜಣ್ಣ ಅವ್ರನ್ನ ಕೇಳಿದಂಥ, ಏನ್ ಸರ್ ಇದೆಲ್ಲ ಬೆಳವಣಿಗೆಗಳು ಹಿಂಗಾಗ್ತಾ ಇದೆ ರಾಜ್ಯದಲ್ಲಿ ಕ್ರಾಂತಿ ಅಂತ ಹೇಳಿದ್ರೆ ಇನ್ನೇನಾಗೋದಕ್ಕೆ ಸಾಧ್ಯ? ಈ ಹಳ್ಳಿ ಕಡೆ ಏನಾದರೂ ಶಾಂತಿ ಮಾಡಿಸ್ಬೇಕಂದ್ರೆ ಈ ಕುರಿ ಈ ಕೋಳಿ ಕುರಿನ ಬಲಿ ಕೊಡ್ತಾರಲ್ಲ, ಹಾಗೆ ಎರಡೂ ಮನೆಗಳಲ್ಲೂ ಬಲಿ ಕೊಟ್ಟಿದ್ದು ಆಯ್ತು, ಈಗ ಶಾಂತಿ ನೆಲೆಸಿದೆ ಎನ್ನುವಂಥ ಮಾತನ್ನ ಹೇಳ್ತಾರೆ. ಅದಾದ ನಂತರ ಮುಂದುವರೆದಂತೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸರಿಯಾಗಿ ಟಾಂಗ್ ಕೊಡ್ತಾರೆ. ನಾವು ಕೂಡ ಮೊನ್ನೆ ಇದನ್ನೇ ಉಚ್ಚಾರಣೆ ಮಾಡಿ ಹೇಳಿದ್ವಿ. ಈ DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಮನೆಗೆ ಹೋಗಿ ಅಲ್ಲಿ ಇಡ್ಲಿ ವಡೆ ತಿನ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸ್ಕೊಂಡ್ ಬರ್ತಾರೆ. ಇಲ್ಲಿ CM ಸಿದ್ದರಾಮಯ್ಯನವರು ನಾಟಿ ಕೋಳಿ ಊಟ ಸೌದ್ ಬರ್ತಾರೆ. ಏನಿದು ಕತೆ ಸರ್ ಅಂತ ಹೇಳಿ KN ರಾಜಣ್ಣ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ KN ರಾಜಣ್ಣ ಅವರು ಅದ್ಭುತವಾಗಿ ಹೇಳಿದ್ರು. ಈ ಹೆಣ್ಣು ಗಂಡು ಶಾಸ್ತ್ರ ಇದೆಯಲ್ಲ, ಈ ಗಣ್ಣವ್ರು ಏನ್ ಮಾಡ್ತಾರೆ, ಫಸ್ಟ್ ಹಳ್ಳಿ ಕಡೆ ಅದೇ ಶಾಸ್ತ್ರ ಇರುವಂಥದ್ದು. ನಾವು ಕೂಡ ಇದೇ ಮಾತನ್ನ ಮೊನ್ನೆ ಉಚ್ಚಾರಣೆ ಮಾಡಿ ಹೇಳಿದ್ವಿ. ಇದೇ ಮಾತನ್ನ ನಾವು ಹೇಳಿದ್ವಿ. ಅದನ್ನ KN ರಾಜಣ್ಣ ಅವರು ಇವಾಗ ರಿಪೀಟ್ ಮಾಡ್ತಾ ಇದ್ದಾರೆ. ಹಳ್ಳಿ ಕಡೆ ಗಂಡು ಹೆಣ್ಣು ನೋಡುವಂಥ ಶಾಸ್ತ್ರ ಇರುತ್ತೆ. ಹೆಂಗೆ ಅಂದ್ರೆ ಹಳ್ಳಿ ಕಡೆ ಅಂತ ಅಲ್ಲ, ಸಹಜವಾಗಿ ಎಲ್ಲ ಕಡೆ ಕೂಡ ಇರುವಂಥದ್ದು ಹೆಣ್ಣು ಗಂಡು ನೋಡುವಂಥ ಶಾಸ್ತ್ರ. ಮೊದಲು ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಹೋಗಿ ಅಲ್ಲಿ ಹೆಣ್ಣು ನೋಡ್ಕೊಂಡು ಬಂದ್ಮೇಲೆ ಹೆಣ್ಣವ್ರ ಮನೆಯವರು ಮತ್ತೆ ಇಲ್ಲಿ ಗಂಡು ನೋಡೋದಕ್ಕೆ ಬರ್ತಾರಲ್ಲ, ಆ ರೀತಿ CM ಸಿದ್ದರಾಮಯ್ಯನವ್ರ ನಿವಾಸಕ್ಕೆ ಫಸ್ಟ್ ಇಲ್ಲಿ DK ಶಿವಕುಮಾರ್ ಹೋಗ್ತಾರೆ. DK ಶಿವಕುಮಾರ್ ಅವ್ರು ಬಂದು ಹೋದ್ಮೇಲೆ ಇವ್ರ ನಿವಾಸಕ್ಕೆ ಮತ್ತೆ ಇಲ್ಲಿ CM ಸಿದ್ದರಾಮಯ್ಯನವ್ರು ಬಂದು ಕೋಳಿ ಆ ಒಂದು ನಾಟಿ ಕೋಳಿಯ ಸವಿ ತಿಂದ್ಕೊಂಡು ಹೋಗ್ತಾರೆ. ಸೊ ಏನ್ ನಡೀತಾ ಇದೆ ಇದು ಕತೆ ಅಂತ ಹೇಳಿ KN ರಾಜಣ್ಣ ಅವರು ಚೆನ್ನಾಗಿ ಬಹಳ ಹಳ್ಳಿ ಸೊಗಡಿನ ಭಾಷೆನಲ್ಲಿ ಅವರದೇ ಆದಂಥ ಹಿರಿಯತನದ ಒಂದು ಮುತ್ಸದ್ದಿನಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ. ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಇದೆಲ್ಲ ಬಿಟ್ಬಿಡಿ ಸರ್, ನಿಮ್ಮ ಕತೆ ಏನು ಅಂತ ಕೇಳದಂಥ ಸಂದರ್ಭದಲ್ಲಿ, ಯಾಕಂದ್ರೆ BJP ತುಮಕೂರಿನ ಜನ ಮಾತನಾಡ್ತಾ ಇದ್ದಾರೆ. ನಾವು ಹೇಳುವಂಥದ್ದಲ್ಲ, ನಾವು ಬ್ರೇಕ್ ಮಾಡೋವಂಥದ್ದಲ್ಲ ಸುದ್ದಿಗಳು, ಅವರೇ ಸುದ್ದಿಗಳಾಗ್ತಾ ಇರುವಂಥದ್ದು. ವೈರಲ್ ಆಗ್ತಾ ಇದೆ. ಇದೀಗ ರೆಬೆಲ್ ಟೀಮು ನಿನ್ನೆ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರನ್ನು ಕೂಡ ರೆಬೆಲ್ ಟೀಮು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕುಮಾರ್ ಬಂಗಾರಪ್ಪನವರು ಕೂಡ ಇರ್ತಾರೆ. ಸೊ ಸಾಕಷ್ಟು ಜನ ರೆಬೆಲ್ ಟೀಮಲ್ಲಿ HD ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಾರೆ. ಈ ಸಂದರ್ಭದಲ್ಲಿ KN ರಾಜಣ್ಣ ಅವರ ಮಗ ರಾಜೇಂದ್ರ ಅವ್ರಿಗೆ ಏನು ಕೆಲಸ? ಕುಮಾರ್ ಬಂಗಾರಪ್ಪನವ್ರನ್ನ ಭೇಟಿ ಆಗಿರುವಂಥ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಕೇಂದ್ರ ಸಚಿವರಾದಂಥ ಅಮಿತ್ ಶಾ, ಚಾಣಾಕ್ಷ ರಾಜಕಾರಣಿ ಅಂತೇಳಿ ಏನು ನಾವೆಲ್ಲ ವಿಶ್ಲೇಷಣೆ ಮಾಡ್ತೀವಲ್ಲ, ಅಮಿತ್ ಶಾ ಅವ್ರನ್ನ ಭೇಟಿ ಆಗಿದ್ದಾರೆ. ಇದೇ KN ರಾಜಣ್ಣ ಅವರ ಮಗ. ಜೊತೆಯಲ್ಲಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಬಹಳ ಪ್ರಭಾವಿ ನಾಯಕರು ಕೂಡ ಹೌದು. ಪ್ರಹ್ಲಾದ್ ಜೋಶಿ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಷ್ಟರ ಮಟ್ಟಿಗೆ BJPಯ ಕೇಂದ್ರ ನಾಯಕರ ಜೊತೆ ಒನ್ ಟು ಒನ್ ಕುತ್ಕೊಂಡು ಮಾತನಾಡುವಂಥ, ಅಮಿತ್ ಶಾ ಅವ್ರ ಜೊತೆ ಆಗಿರ್ಬೋದು, ನರೇಂದ್ರ ಮೋದಿ ಅವ್ರ ಜೊತೆ ಆಗಿರ್ಬೋದು, ಒನ್ ಟು ಒನ್ ಕುತ್ಕೊಂಡು ಮಾತನಾಡಬಲ್ಲಂಥ ಒಬ್ಬ ಪ್ರಭಾವಿ ನಾಯಕರು ಕೂಡ ಹೌದು. ಕೇಂದ್ರ ಸಚಿವರು ಹೌದು. ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಆಗ್ತಾರೆ. ವಿ ಸೋಮಣ್ಣ ಅವ್ರನ್ನು ಕೂಡ ಭೇಟಿ ಆಗಿ ಬರ್ತಾರೆ. ಏನ್ ನಡೀತಾ ಇದೆ ಸರ್ ರಾಜಣ್ಣ ಸರ್ ಇದೆಲ್ಲ ಅಂತ ಹೇಳಿ ಕೇಳಿದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆನೂ ಕೂಡ ಕಾಂಗ್ರೆಸ್ನ ಈ ಹಕ್ಕಿಗಳು ಸಿದ್ದರಾಮಯ್ಯನವರ ಅಂಗಳದಲ್ಲಿದ್ದಂಥ ಕಾಂಗ್ರೆಸ್ನ ಹಕ್ಕಿಗಳು ಯಾವಾಗ BJP ಒಂದು ಏನು BJP ಹೈಜಾಕ್ ಮಾಡುತ್ತಲ್ಲ, ಆಪರೇಷನ್ ಕಮಲ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಕೇಳದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಧ್ಯಮದವ್ರು ಕೇಳದಂಥ ಸಂದರ್ಭದಲ್ಲಿ ಇದೇ ಉತ್ತರ ಕೊಟ್ಟಿದ್ದು.
ಏನು ಉತ್ತರ ಕೊಟ್ಟರು? ಜಾಣ ಉತ್ತರ. ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು ಅಂತೇಳಿ ದೆಹಲಿಗೆ ಹೊರಟಂತ ಇವರೆಲ್ಲರೂ ಕೂಡ ದೆಹಲಿಗೆ ಹೊರಟಂಥ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತೇಳಿ ಕೇಳಿದಂಥ ಆಪರೇಷನ್ ಕಮಲ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ BJPಗೆ ಹೊರಟ್ರಲ್ಲ, ಅದೆಷ್ಟು ಜನ ನಿಮಗೆ ಗೊತ್ತಲ್ಲ. ಸೊ ಅವ್ರನ್ನ ಕೇಳದಂಥ ಸಂದರ್ಭದಲ್ಲಿ ಇಲ್ಲ, ನಾವು ದೆಹಲಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಅನ್ನೋವಂಥ ಹೇಳಿಕೆಗಳನ್ನು ಕೊಟ್ಟರು, ಪ್ರವಾಸ ಹೋಗ್ತಾ ಇದ್ದೀವಿ ಅಂತ. ಅದೇ ರೀತಿ CM ಸಿದ್ದರಾಮಯ್ಯನವ್ರಿಗೂ ಅಷ್ಟೇ, ಸರ್ ಈ ಡಿನ್ನರ್ ಪಾರ್ಟಿ ಮುಗಿಸ್ಕೊಂಬಂದಾಗ ಸರ್ ಏನೆಲ್ಲ ಮಾತಾಡಿದ್ರೆ, ಏನಕ್ಕೆ ಸರ್ ಬಂದಿದ್ದು, ಏನು ಈ ಮೀಟಿಂಗು, ಏನು ಸಂದೇಶ ಸಾರುತ್ತೆ ಅಂತ ಹೇಳಿದ್ರೆ, ಅದೇ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಏನಾದರೂ ಮಾತನಾಡಿದ್ರೆ ಅಂತ ಕೇಳಿದ್ರೆ ಇಲ್ಲ, ನಾವು ಅಧಿವೇಶನದ ಬಗ್ಗೆ ಮಾತನಾಡೋದಕ್ಕೆ ನಾನು DK ಶಿವಕುಮಾರ್ ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿಕೆ ಕೊಟ್ಟರು. ಅಂದರೆ ಅಧಿವೇಶನ 18ರಿಂದ 19ರವರೆಗೂ ಬೆಳಗಾವಿ ಅಧಿವೇಶನ ನಡೆಯುತ್ತಲ್ಲ, ಅಧಿವೇಶನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಈ ರೀತಿಯ ಒಂದು ಸೌಹಾರ್ದಯುತವಾದಂಥ ಒಂದು ಭೇಟಿ ಮಾಡ್ತಾ ಇದ್ದೀವಿ ಅಂತೇಳಿ ಈ ರೀತಿಯ ಉತ್ತರವನ್ನು ಕೊಟ್ಟರು. ಎಲ್ರಿಗೂ ಗೊತ್ತಿದೆ ಒಳ ರಾಜಕೀಯದ ತಂತ್ರಗಾರಿಕೆ ಏನು, ಭೇಟಿಯ ರಹಸ್ಯ ಏನು. ನಿಮ್ಮೆಲ್ಲರೂ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ, ಏನು ರಾಜಕೀಯ ಪಂಡಿತರಿಗೆ ಗೊತ್ತಿರಬೇಕಂತ ಏನಿಲ್ಲ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ, ಕಾರ್ಯಕರ್ತರಿಗೆ ಗೊತ್ತಿದೆ, ನಾಯಕರುಗಳಿಗೆ ಗೊತ್ತಿದೆ. DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರ ಈ ಒಂದು ಭೇಟಿ ಇದೆಯಲ್ಲ, ಈ ಭೇಟಿಯ ತಂತ್ರಗಾರಿಕೆ ಏನು, ಭೇಟಿಯ ರಹಸ್ಯ ಏನು, ಎಲ್ಲವೂ ಕೂಡ ಬಟಾಬಾಲಿ. ಯಾವ ರಹಸ್ಯ ಏನೂ ಇಲ್ಲ, ಮಣ್ಣು ಮಸಿನೂ ಇಲ್ಲ. ಇದೇ CM ಕುರ್ಚಿಗಾಗಿ ಏನು ಕಾದಾಟ ಐತಲ್ಲ, ಆ ಒಂದು ವಿಚಾರವಾಗಿ 100% ಇಬ್ಬರು ಕೂಡ ನಾಯಕರುಗಳು ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿರುವಂತೆ. ಸೊ ಅದರ ಮುಂದುವರೆದ ಭಾಗವಾಗಿ ಭೇಟಿ ಆಗಿರುವಂಥದ್ದು, ಅಂದರೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಆಗಿರುವಂಥದ್ದು. ಇನ್ನು KN ರಾಜಣ್ಣವರು ಕೂಡ ಹಂಗೆ ಹೇಳಿದ್ದಾರೆ. ಯಾಕೆ ಸರ್ ಅಮಿತ್ ಶಾ ಅವ್ರನ್ನ ಭೇಟಿ ಆಗಿದ್ದು ನಿಮ್ಮ ಮಗ ಅವರು ರಾಜೇಂದ್ರ ಅವರು ಅಂತ ಕೇಳಿದ್ರೆ, KN ರಾಜಣ್ಣವರು ತುಂಬ ಜಾಣ ನಡೆ. ಎಲ್ಲರೂ ಹಾಗೆ ಹೇಳೋದು, ಯಾರು ಹೇಳೋದಕ್ಕೆ ಯಾರು ಹೇಳ್ತಾರೆ? ಇಲ್ಲ, ಹೌದು ನಾವು BJPಗೆ ಸೇರ್ಪಡೆ ಆಗೋದಕ್ಕೆ ನಾನಿಲ್ಲಿ ಸಚಿವ ಸ್ಥಾನದಿಂದ ವಂಚಿತ ಆಗ್ಬಿಟ್ಟೆ, ನನ್ನ ಮಗನ ಭವಿಷ್ಯ ರೂಪಿಸ್ಬೇಕು, ಹಂಗಾಗಿ BJPಗೆ ಹೋಗ್ಬಿಡ್ತೀನಿ ಅಂತ ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ? ಇಲ್ಲ. ಯಾಕಂದರೆ ಯಾರು ಒಪ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. KN ರಾಜಣ್ಣ ಒಬ್ಬ ಕಾಂಗ್ರೆಸ್ನ ಹಿರಿಯರು, ದಿಢೀರಂತ ಕಾಂಗ್ರೆಸ್ ತೋರಿದು BJPಗೆ ಹೋಗ್ಬಿಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಜೊತೆಯಲ್ಲಿ ನೋಡಿ, ರಾಜಣ್ಣವರು DK ಶಿವಕುಮಾರ್ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದಕ್ಕೆ ಒಂದಷ್ಟು ನಾಯಕರುಗಳು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, KN ರಾಜಣ್ಣ ಅವರಾಗಿರ್ಬೋದು, G ಪರಮೇಶ್ವರ್ ಆಗಿರ್ಬೋದು, ಭವಿಷ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಅದು ರಾಜಕೀಯದ ಸ್ಟ್ರಾಟರ್ಜಿ, ರಾಜಕೀಯದ ತಂತ್ರಗಾರಿಕೆ ಏನು ಮಾಡೋದಕ್ಕೂ ಬರೋದಿಲ್ಲ. ಹಂಗಾಗಿ ಮಗನ ಭವಿಷ್ಯವನ್ನು ರೂಪಿಸಬೇಕಾಗಿರುವಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ KN ರಾಜಣ್ಣವರು ಇದ್ದಾರೆ. ಆ ಒಂದು ಕಥೆನ, ಆ ಒಂದು ಸೆಟ್ ಮಾಡೋದಕ್ಕೆ ಅಥವಾ ಆ ಒಂದು ವೇದಿಕೆಯನ್ನು ಹದ ಮಾಡೋದಕ್ಕೆ ನಾವೇ ಹೇಳೋದಲ್ಲ, ತುಮಕೂರಿನ ಜನವೇ ಹೇಳ್ತಾರ ಹಾಗೆ ಆ ಒಂದು ವೇದಿಕೆ, BJP ವೇದಿಕೆ ಹದ ಮಾಡೋದಕ್ಕೆ ಮಗನ ಮೂಲಕ ಈ ರೀತಿ ಭೇಟಿಯ ಆಗ್ತಾ ಇರಬಹುದು ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದರಂತೆ ಇವತ್ತು KN ರಾಜಣ್ಣವರು ಏನು ಹೇಳ್ತಾರೆ, ಯಾಕೆ ರಹಸ್ಯ ಭೇಟಿ, ಯಾಕೆ, ಎಂಥ ರಹಸ್ಯನೂ ಏನಿಲ್ಲ. ಅಮಿತ್ ಶಾ ಅವರು ಅಂದರೆ ನನ್ನ ಮಗ ಸಹಕಾರಿ ಕ್ಷೇತ್ರದಲ್ಲಿ, ಅಂದರೆ ಕ್ರಿಪ್ಕೋ ಆಗಿರ್ಬೋದು, ಮತ್ತೊಂದು ಕೃಷಿಗೆ ಸಂಬಂಧಪಟ್ಟ ಸಹಕಾರಿ ಕ್ಷೇತ್ರದಲ್ಲಿ ನಿರ್ದೇಶಕ ಆಗಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಅಮಿತ್ ಶಾ ಅವರು ಆಗಾಗ ನಿರ್ದೇಶಕರುಗಳನ್ನೆಲ್ಲರೂ ಕೂಡ ಮೀಟಿಂಗ್ಗೆ ಕರೀತಾರೆ. ಆ ಒಂದು ಮೀಟಿಂಗ್ಗೆ ಎಂದಿನಂತೆ ಹೋಗಿದ್ದಾರೆ. ಅದರಲ್ಲೇನು ವಿಶೇಷವಾದಂಥ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಅಮಿತ್ ಶಾ ಅವರು ಭೇಟಿ ಅಂತೇಳಿ. ಸೊ ಈ ರೀತಿಯ ಒಂದು ಉತ್ತರವನ್ನು ಕೊಟ್ಟಿರುವಂಥದ್ದು. ಜೊತೆಯಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ, ವಿ ಸೋಮಣ್ಣ ಅವ್ರು ಭೇಟಿಯಾಗಿದ್ದಾರೆ. ಇವರೆಲ್ಲರನ್ನು ಬಿಟ್ಬಿಡಿ, ಈ ರೆಬೆಲ್ ಟೀಮ್ನಲ್ಲಿ ಕಾಣಿಸ್ಕೊಂಡಿರುವಂಥ ಕುಮಾರ್ ಬಂಗಾರಪ್ಪ, ನಿನ್ನೆ HD ಕುಮಾರಸ್ವಾಮಿ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವ್ರನ್ನ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹೋದಂಥ ರೆಬೆಲ್ ಟೀಮಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕೂಡ ಒಬ್ಬರು ಪ್ರಮುಖರು. ಸೊ ಅವರನ್ನು ಭೇಟಿಯಾಗಿರುವಂಥ ರಾಜೇಂದ್ರ ಅವರು ಆ ಒಂದು ಫೋಟೋ ಕೂಡ ವೈರಲ್ ಆಗ್ತದೆ. ಬಟ್ ಒಟ್ಟಾರೆ ನೋಡಿ, ಎಲ್ಲರೂ ಕೂಡ ಹೇಳ್ತಾ ಇದ್ರು ಇಲ್ಲಿ ಕ್ರಾಂತಿಯ ಬಗ್ಗೆ ಬಹುದೊಡ್ಡವಾದಂಥ ಒಂದು ಸುಳಿವನ್ನು, ಮೊಟ್ಟ ಮೊದಲ ಬಾರಿ ಸುಳಿವನ್ನು ಕೊಟ್ಟಂಥ ಈ ಕ್ರಾಂತಿಕಾರಿ KN ರಾಜಣ್ಣವರು. ಸೊ ಅವರೇ ಹೇಳಿದಾಗೆ ಈ ಡಿಸೆಂಬರ್ನಲ್ಲಿ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ನಡೆಯುತ್ತೆ ಅಂತೇಳಿ ನಡೆದೇ ಹೋಯಿತು. ಸೊ ಅದು ಮುಂದುವರೆದು ನಡೆಯುತ್ತಲೇ ಇದೆ. ಸೊ ಹಾಗೆ KN ರಾಜಣ್ಣ ಅವ್ರಿಗೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಸರಿ ಬರ್ತಾ ಇಲ್ವಾ? KN ರಾಜಣ್ಣವರು ಮಗನ ಮೂಲಕ BJP ಅಂದರೆ ಈಗ ಸಡನ್ಲಿ ಎಲ್ಲವೂ ಕೂಡ ಆಗ್ಲಿಕ್ಕೆ ಬರೋದಿಲ್ಲ. KN ರಾಜಣ್ಣವರು ಇಲ್ಲಿ ಅಲ್ಲಿ ಮಗವರು ಕೂಡ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಮಗವರು BJP ಸೇರ್ಪಡೆ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಈಗ ರಾಜಣ್ಣವ್ರಿಗೆ ಪೂರಕವಾದಂಥ ವಾತಾವರಣ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ತೊರೆದು ದಿಢೀರಂತ BJP ಸೇರ್ಪಡೆ ಆಗೋದಕ್ಕೆ ಬರೋದಿಲ್ಲ. ಮುಂದಿನ ಟರ್ಮ್ನಲ್ಲಿ ಅಂದರೆ ಒಂದು ವೇದಿಕೆಯನ್ನು ಮಗನ ಮೂಲಕ ಸಜ್ಜು ಮಾಡಿಕೊಡ್ತಾ ಇದ್ದಾರೆ, ಒಂದು ಹದ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಮಾತುಗಳು ಇದೀಗ ತುಮಕೂರಿನ ಜನವೇ ಸ್ವತಃ ಮಾತನಾಡ್ಕೊಳ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು KN ರಾಜಣ್ಣವರು ಅಮಿತ್ ಶಾ ಅವರು ಭೇಟಿಯಾಗಿರುವಂಥದ್ದು, ಕೇಂದ್ರ ಪ್ರಭಾವಿ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿರುವಂಥದ್ದು, ಸೋಮಣ್ಣ ಅವ್ರ ಭೇಟಿ, ಅಷ್ಟೇ ಅಲ್ಲದೆ ರೆಬೆಲ್ ಟೀಮ್ನಲ್ಲಿ ಕಾಣಿಸ್ಕೊಂಡಿರುವಂಥ ಕುಮಾರ್ ಬಂಗಾರಪ್ಪ ಅವರ ಭೇಟಿ, ಎಲ್ಲವನ್ನು ನೋಡ್ತಾ ಇದ್ರೆ ಸಚಿವ ಸ್ಥಾನದಿಂದ ವಂಚಿತರಾಗಿರುವಂಥ KN ರಾಜಣ್ಣವರು ಈ DK ಶಿವಕುಮಾರ್ ಅವರ ಒಂದು ಬಣ ಇದೆಯಲ್ಲ, ಪ್ರಭಾವಿ ಬಣ, ಇವರ ಸಹವಾಸವೇ ಸಾಕಪ್ಪ ಅಂತೇಳಿ
ಕಾಂಗ್ರೆಸ್ ತೋರಿದ ಏನಾದರೂ ಬಿಜೆಪಿ ಹೋಗ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.